ಇನ್ನು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಶುರುವಾಯಿತು ಡವ. ನಾಳೆ ದಿಂಗಾಲೇಶ್ವರ ಶ್ರೀ ರಾಜಕೀಯ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಒಂದು ರೀತಿಯಾಗಿ ದಿಂಗಾಲೇಶ್ವರ ಶ್ರೀಗಳು ಈಗ ಬಿಜೆಪಿಗೆ, ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಸಿ ತುಪ್ಪವಾಗ್ಬಿಟ್ಟಿದ್ದಾರೆ. ಸ್ವಾಮೀಜಿ ರಾಜಕೀಯಕ್ಕೆ ಬಂದ್ರೆ ಕೇಂದ್ರ ಸಚಿವರಿಗೆ ಕಂಟಕವಾಗ್ಬಿಡುತ್ತೆ. 4 ದಿನಗಳ ಹಿಂದೆ ಭಕ್ತರ ಬಳಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಈಗಾಗಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಲಹೆಯನ್ನ ಕೂಡ ಪಡ್ಕೊಂಡಿದ್ದಾರೆ ಭಕ್ತರಿಂದ. ನಾಳೆ ಅವರ ರಾಜಕೀಯ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ. ನಾಳೆ ಒಂದು ವೇಳೆ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡು ಆ ನಿರ್ಧಾರವನ್ನ ನಾಳೆ ಪ್ರಕಟಿಸಿದ್ದೇ ಆದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಂಟಕ ಎದುರಾಗುತ್ತೆ. ಯಾಕೆಂದ್ರೆ ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣ ಸಮುದಾಯದವರು. ಇತ್ತ ಪಂಚಮಸಾಲಿ ಮತ್ತೆ ಲಿಂಗಾಯತ ಸಮುದಾಯದ ಮತಗಳೇನಿದ್ದಾವೆ ಆ ಮತಗಳ ಕ್ರೋಢೀಕರಣ, ಮತ ಬ್ಯಾಂಕ್ ಹೋಲ್ಡ್ ಈಗ ದಿಂಗಾಲೇಶ್ವರ ಶ್ರೀಗಳ ಕೈಯಲ್ಲಿದೆ. ಆದ್ರೆ ಮತ ಅನ್ನುವಂಥದ್ದು ಈ ಚುನಾವಣೆ ಬಂದಾಗ ಮಾತ್ರ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಆದ್ರೆ ಚುನಾವಣೆ ಅಂತ ಗೆದ್ದು ಹೋಗ್ಬಿಟ್ರು ಅಂದ್ರೆ ರಾಜ್ಯದ ಕಡೆ ತಲೆ ಹಾಕಲ್ಲ, ನಮ್ಮನ್ನ ಕಡೆಗಣಿಸ್ತಾರೆ ಅನ್ನುವಂಥ ಆರೋಪಗಳನ್ನ ಈಗಾಗಲೇ ದಿಂಗಾಲೇಶ್ವರ ಶ್ರೀಗಳು ಮಾಡಿದ್ದಾರೆ. ಹಾಗಾಗಿನೇ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ಪ್ರಹ್ಲಾದ್ ಜೋಶಿ ಅವರ ನಡುವೆ ಮುಸುಕಿನ ಗುದ್ದಾಟ, ಬಹಿರಂಗವಾಗಿ ಕೂಡ ಗುದ್ದಾಟ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈಗಾಗಲೇ ದಿಂಗಾಲೇಶ್ವರ ಶ್ರೀಗಳು ತಮ್ಮ ಭಕ್ತರಿಂದ ಒಂದಿಷ್ಟು ಒಪಿನಿಯನ್ ಕೂಡ ಸಂಗ್ರಹಿಸಿದ್ದಾರೆ. ನಾಳೆ ಅದರ ಬಗ್ಗೆ, ರಾಜಕೀಯ ನಿರ್ಧಾರದ ಬಗ್ಗೆ ಪ್ರಕಟ ಮಾಡುವಂತ ಸಾಧ್ಯತೆಗಳಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಗಿರುವಂಥ ಯಲ್ಲಪ್ಪ ಸೋಲಾರಗಪ್ಪ ಅವರು ಒಂದು ಲೈವ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಈಗ ಧಾರವಾಡ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. 4 ಬಾರಿ ಗೆದ್ದಂತಹ ಪ್ರಹ್ಲಾದ್ ಜೋಶಿ 5ನೇ ಬಾರಿಗೆ ಗೆಲುವು ನಂದೇ ಅಂತೇಳಿ ಬೀಗ್ತಾ ಇದ್ರು. ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ದಿಂಗಾಲೇಶ್ವರ ಶ್ರೀಗಳು ಮುಂದಾಗ್ತಾ ಇದ್ದಾರೆ. ನಾಳೆಯೇ ಇಲ್ಲಿ ಅಂದರೆ ವಿಸ್ಮಯಕರವಾದಂತಹ ಒಂದು ಸ್ಫೋಟಕವನ್ನು ಇಲ್ಲಿ ಬಹಿರಂಗ ಪಡಿಸ್ತಾರೆ ಅನ್ನೋದು ಮಾಹಿತಿ ಈಗಾಗಲೇ ಅಂತಂದರೆ ಹೊರಬೀಳ್ತದೆ. ಯಾಕೆಂದರೆ ದಿಂಗಾಲೇಶ್ವರ ಶ್ರೀಗಳು ಕಳೆದ 15 ದಿನಗಳಿಂದ ಒಂದೊಂದೇ ಇಲ್ಲಿ ಅಂದರೆ ಅಣುಬಾಂಬನ್ನು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸಿಡಿಸ್ತಾ ಇದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕಬೇಕು, ಅವರು ನಿರಂತರವಾಗಿ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ದಾರೆ, ಲಿಂಗಾಯತರಿಗೆ ದ್ರೋಹ ಮಾಡಿದರೆ, ಲಿಂಗಾಯತರನ್ನ ತುಳಿಯುತ್ತವೆ ಅಂದರೆ ಯಾವೊಬ್ಬ ಲಿಂಗಾಯತ ನಾಯಕನನ್ನು ಅವರು ಬೆಳೆಸಿಲ್ಲ. ಒಬ್ಬ ನಾಯಕರನ್ನ ಬೆಳೆಸಲಿಕ್ಕೆ ಹೋಗಿ ಇನ್ನೊಬ್ಬ ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಲಿಂಗಾಯತರಿಗೆ ಬಹು ದೊಡ್ಡ ಅನ್ಯಾಯವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಈಗಾಗಲೇ ಅಂತಾರೆ ಮೇಲಿಂದ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಅದರ ನಡುವೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ 3000 ಮಠದಲ್ಲಿ ಚಿಂತನ ಮಂಥನ ಸಭೆ ನಡೆಸಿದರು. ಅದರ ನಂತರ ಇಲ್ಲಿ ಅಂದರೆ ಧಾರವಾಡದಲ್ಲಿ ಒಂದು ಭಕ್ತರ ಸಭೆಯನ್ನು ನಡೆಸಿದರು. ಆ ಭಕ್ತರ ಸಭೆಯಲ್ಲಿ ಭಕ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ಆ ಭಕ್ತರ ಅಭಿಪ್ರಾಯ ಇಷ್ಟವಾಗಿತ್ತು, ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕಬೇಕಾದ್ರೆ ದಿಂಗಾಲೇಶ್ವರ ಶ್ರೀಗಳೇ ಇಲ್ಲಿ ಅಂತಂದರೆ ಅಖಾಡಕ್ಕೆ ಇಳಿಬೇಕು, ಅವರು ಸ್ಪರ್ಧೆ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸ್ಬೋದು ಅಂತೇಳಿ ಭಕ್ತರು ಇಲ್ಲಿ ಅಂದರೆ ಒಂದು ಸಲಹೆ ನೀಡಿದರು. ಆದರೆ ಇಲ್ಲಿ ಭಕ್ತರು ಸಲಹೆಯನ್ನು ಸ್ವೀಕಾರ ಮಾಡಿದಂತಹ ದಿಂಗಾಲೇಶ್ವರ ಶ್ರೀಗಳು ಕೆಲವು ದಿನಗಳ ಕಾಲ ಇಲ್ಲಿ ಅಂತಂದರೆ ನನಗೆ ಸಮಯಾವಕಾಶ ಬೇಕು, ಶೀಘ್ರದಲ್ಲೇ ನಾನು ಈ ಸಂಪಟ್ಟಂಗೆ ಬೆಂಗಳೂರಿನಲ್ಲಿಯೇ ಒಂದು ಸುದ್ದಿಗೋಷ್ಠಿ ನಡೆಸ್ತೀನಿ, ನಾನು ಮುಂದಿನ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು. ಅದಕ್ಕೆ ಕಾಲ ಈಗ ಕೂಡಿ ಬಂದಿದೆ. ಇಲ್ಲಿ ನಾಳೆಯೇ ದಿಂಗಾಲೇಶ್ವರ ಶ್ರೀಗಳು ಈ ಸಂಪಟ್ಟಿಗೆ ಒಂದು ವಿಸ್ಮಯಕಾರಿ ಆದಂತಹ ಒಂದು ಸ್ಫೋಟಕವನ್ನು ಇಲ್ಲಿ ಅಂತಂದರೆ ಬಹಿರಂಗಪಡಿಸ್ತಾರೆ ಅಂತೇಳಿ. ಆದರೆ ಆ ವಿಷಯ ಯಾವುದು ಅಂತೇಳಿ ಒಂದು ಕಡೆ ಅಂತಾರೆ ಕುತೂಹಲಕಾರಿಯಾಗಿದೆ. ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಜನ ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ಸಂಪೂರ್ಣ ಧಾರವಾಡ ಲೋಕಸಭಾ ಕ್ಷೇತ್ರದ ಜನತೆ ಇವತ್ತು ದಿಂಗಾಲೇಶ್ವರ ಮಾತಿನ ನಡೆ ಇಲ್ಲಿ ಅಂತಂದರೆ ಅವರನ್ನು ನೋಡ್ತಾರೆ. ಯಾಕಂದರೆ ದಿಂಗಾಲೇಶ್ವರ ಶ್ರೀಗಳು ಏನು ಹೇಳಿಕೆ ಕೊಡ್ತಾರೆ, ತಾವೇ ಸ್ಪರ್ಧೆ ಮಾಡ್ತಾರಾ ಇಲ್ಲವೇ ಅಂತಾರೆ ದಿಂಗಾಲೇಶ್ವರ ಬೆಂಬಲಿತ ಅಭ್ಯರ್ಥಿಯಾಗಿ ಯಾರನ್ನಾದರೂ ಕಣಕ್ಕಿಳಿಸ್ತಾರ, ಇವೆರಡನ್ನೂ ಅಲ್ಲದೆ ಇಲ್ಲಿ ಅಂತಂದರೆ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿದೇ ಹೋಗಲಿ ಮತ್ತು ಬೇರೆ ಯಾರನ್ನೋ ಇಲ್ಲಿ ಅಂದರೆ ಅಖಾಡಕ್ಕೆ ಧುಮುಕಿಸೋದಾಗಲಿ, ಇದರ ನಡುವೆ ಇಲ್ಲಿ ಅಂತಂದರೆ ದಿಂಗಾಲೇಶ್ವರ ಶ್ರೀಗಳು ಕಣದಲ್ಲಿ ಇರದೇ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಬೇಕು ಮತ್ತು ಕಟ್ಟಿ ಹಾಕಬೇಕು ಅಂತೇಳಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿದ್ದು ಅಷ್ಟೇ ಸಹಿತ ಕೇವಲ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತರಿಗೆ ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳೇ ಈಗಾಗಲೇ ಅಂತಾರೆ ಸುದ್ದಿಗೋಷ್ಠಿ ಮುಖಾಂತರ ಹೇಳಿದರೆ ಇದನ್ನೇ ಕ್ಷೇತ್ರ ಜನರಿಗೆ ಮನವರಿಕೆ ಮಾಡುವ ಮುಖಾಂತರ ಇಲ್ಲಂದರೆ ಕ್ಷೇತ್ರ ಸಂಚಾರ ಮಾಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಏನೇ ಆಗಲಿ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಈಗಾಗಲೇ ಅಂತಾರೆ ಬೆಂಕಿ ಚೆಂಡನ್ನು ಉಗುಳ್ತಿರುವಂತಹ ದಿಂಗಾಲೇಶ್ವರ ಶ್ರೀಗಳು ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಇಲ್ಲಿ ಅಂತಾರೆ ಕುತೂಹಲಕಾರಿಯಾಗಿದೆ.